ಇನ್ನು ಮುಂಬರುವ ದಸರಾ ಹಬ್ಬದ ಸಂದರ್ಭದಲ್ಲಿ ಕಂಬಳವನ್ನ ಆಯೋಜನೆ ಮಾಡೋ ವಿಚಾರದ ಬಗ್ಗೆ ಪರ ವಿರೋಧದ ಚರ್ಚೆಯೂ ಆಗ್ತಾ ಇದೆ. ಇದ್ರ ಬಗ್ಗೆನೂ ಪ್ರತಾಪ್ ಸಿಂಹ ಅವರು ರಿಯಾಕ್ಟ್ ಮಾಡಿದ್ರು. ಮೈಸೂರು ದಸರಾದಲ್ಲಿ ಕಂಬಳದ ಅವಶ್ಯಕತೆ ಏನಿಲ್ಲ. ಸಂಸದರಾದಂತಹ ಯದುವೀರ್ ಒಡೆಯರ್ಗೆ ಸ್ಪಷ್ಟ ನಿಲುವಿದೆ. ಕಂಬಳ ಬೇಡ ಅಂತ ಅವರು ಹೇಳಿದ್ದಾರೆ. ಅವರ ನಿಲುವಿಗೆ ಸಹಮತ ನಂದೂ ಇದೆ. ರಾಜ್ಯದಲ್ಲಿ ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ವಿಶೇಷ ಸ್ಥಾನ ಇದೆ. ಹಾಗೇನೆ ದಸರಾಗೆ ಅದರದ್ದೇ ಆದ ಒಂದು ಮಹತ್ವ ಇದೆ. ಕಂಬಳಕ್ಕೆ ನಮ್ದೇನು ವಿರೋಧ ಇಲ್ಲ, ದಸರಾದಲ್ಲ ಆಚರಣೆ ಬೇಡ ಅಂತಷ್ಟೇ ಹೇಳ್ತಾ ಇದ್ದೀನಿ ಅಂತಂದ್ರು. ಕುಸ್ತಿ ಇದೆ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರಾನು ಮಾಡ್ತೀವಿ, ಯುವ ದಸರಾನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲ ರೀತಿ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ. ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನು ಆರಂಭಿಸಿದರು. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನು ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸೋಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಮುಂಬರುವ ದಸರಾ ಹಬ್ಬದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆದಾಗ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು, ವಿರೋಧವನ್ನು ವ್ಯಕ್ತಪಡಿಸಿದರು. ಬೇಡ, ಅದು ಆಚರಣೆ ವಿಚಾರದಲ್ಲಿ ಈಗ ಹೆಂಗೆ ಈ ಹಿಂದಿನಿಂದ ಹೆಂಗೆ ನಡ್ಕೊಂಡು ಬರ್ತಾ ಇದೆ ಮೈಸೂರು ದಸರಾ, ಹಾಗೆ ಇದ್ಬಿಡಲಿ, ಅದರಲ್ಲಿ ಸೇರ್ಪಡೆ ಮಾಡೋದು ತೆಗೆಯೋದು ಅದು ಯಾವುದು ಕೂಡ ಬೇಡ ಅಂತ ಅನಿಸುತ್ತೆ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದನ್ನೇ ಇವಾಗ ಪ್ರತಾಪ್ ಸಿಂಹ ಅವರು ಹೇಳ್ತಾ ಇದ್ದಾರೆ. ಅವರ ಒಂದು ಮಾತಿಗೆ ನಮ್ಮದು ಕೂಡ ಒಪ್ಪಿಗೆ ಇದೆ ಅನ್ನೋ ವಿಚಾರ.